ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲೂ ಸೂಜಿ ಯೂಸ್ ಮಾಡಿಕೊಂಡು ಹೇಗೆ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋದನ್ನು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಲಾಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ, ಅದು ಸ್ಕ್ವೇರ್ ಬೀಡ್ ಯೂಸ್ ಮಾಡಿಕೊಂಡು ಮಾಡಿರೋದು. ಈಗ ರೌಂಡ್ ಬೀಡಲ್ಲಿ ಹೇಗೆ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸೂಜಿಗೆ ಆಲ್ರೆಡಿ ಈ ಥರ 6 ಎಳೆ ದಾರನ ಪೋಣಿಸ್ಕೊಂಡಿದ್ದೀನಿ. ಅಂದರೆ 3 ಎಳೆ ನುಗ್ಗಿದ್ರೆ ಸಾಕು, ಅದೇ ಡಬಲ್ ಮಾಡಿದ್ರೆ ಫೋಲ್ಡ್ ಮಾಡಿದ್ರೆ 6 ಎಳೆ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಹೀಗೆ ಲಾಸ್ಟಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡು ಇಲ್ಲಿ ಎಮ್ಮಿಂಗ್ ಮಾಡ್ಬೇಕಾದ್ರೆ ನಾಟ್ ಹಾಕ್ತೀವಲ್ವ, ಅದೇ ಥರ ನಾಟ್ ಹಾಕಬೇಕು. ಅದು ಕ್ರೋಶಾ ಕುಚ್ಚು ಬೇಸ್ ಲೈನ್ ಮಾಡ್ತೀವಲ್ಲ, ಅದೇ ಥರ ಬರುತ್ತೆ. ಅದೇ ಥರ ನಾಟ್ ಹಾಕೋದಷ್ಟೇ, ಈಸಿಯಾಗಿದೆ. ಈ ಥರ 6 ಎಳೆ ದಾರದಲ್ಲಿ ಈ ಥರ ನಾಟ್ ಹಾಕ್ಬಿಟ್ರೆ ಅದು ನಾವು ಕ್ರೋಶಾದಲ್ಲಿ ಬೇಸ್ ಲೈನ್ ಮಾಡ್ತೀವಲ್ಲ, ಅದೇ ಥರ ಕಾಣುತ್ತೆ. ನೋಡಿ ಈ ಥರ 4 ಟೈಮ್ ಮಾಡ್ಕೊಳ್ಳೋಣ. ಬಲಗೈಲಿ ನೀಡಲ್ ಇಟ್ಕೊಂಡಿದ್ದೀನಿ, ಸೂಜಿ ಇಟ್ಕೊಂಡಿದ್ದೀನಿ. ಈ ಥರ ಎಡಗೈಲಿ ಹೆಬ್ಬೆರಳು ಮೇಲಿಂದ ದಾರ ಹಿಂಗೆ ಬಂದು ಅದರೊಳಗಡೆ ನುಗ್ಸಿದ್ರೆ ನಾಟ್ ಆಗಿಬಿಡುತ್ತೆ. ಇದು ಈಸಿ ಮೆಥಡು. ಇದು ಬರಲಿಲ್ಲ ಅಂತಂದರೆ ನೀವು ಮಾಮೂಲಿ ನಾಟ್ ಹಾಕ್ತಿರಲ್ವ, ಅದೇ ಥರ ನಾಟ್ ಹಾಕಿ ಈ ಥರ 4 ಟೈಮ್ಸ್ ಮಾಡ್ಕೊಳ್ಳೋಣ. ಲಾಸ್ಟ್ ವಿಡಿಯೋದಲ್ಲಿ 2 ಟೈಮ್ಸ್ ಮಾಡಿ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಇವಾಗ 4 ಟೈಮ್ ಮಾಡಿ ಬೀಡನ್ನ ಆ್ಯಡ್ ಮಾಡೋಣ. ಬೀಡ್ ಬೇಕಾದರೆ ನೀವು ಇಲ್ಲಿ ರೌಂಡ್ ಬೀಡು ಬೇರೆ ಥರ ಬೀಡನ್ನು ಆ್ಯಡ್ ಮಾಡ್ಕೊಳ್ಬಹುದು. ಆದರೆ ಬೀಡ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ನೀವು ನಾಟ್ ಹಾಕಬೇಕು. ನೋಡಿ, ನಿಮಗೆ ನೀಟಾಗಿ ಬರ್ತಿಲ್ಲ ನಾಟ್ ಹಾಕೋದು ಅಂತ ಅಂದರೆ ಪಲ್ಲು ಯಾವ ಕಲರ್ ಇರುತ್ತೆ ಅದೇ ಕಲರ್ ಹಾಕಿಬಿಟ್ರೆ ಆವಾಗ ಅಷ್ಟು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಇಲ್ಲಿ ನಾನು ಥ್ರೆಡ್ಡಲ್ಲಿ 4 ಟೈಮ್ಸ್ ನಾಟ್ ಹಾಕ್ಕೊಳ್ತಾ ಇದ್ದೀನಲ್ವ, ಅದನ್ನು ಬೇಕಾದ್ರೆ ನೀವು 6 ಟೈಮ್ 12 ಟೈಮ್ಸು, ಬೇಡ ಅಂತಂದರೆ 2 ಟೈಮ್ಸು ಮಾಡ್ಕೊಳ್ಬಹುದು. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಲಾಸ್ಟ್ ವಿಡಿಯೋ ಚೆಕ್ ಮಾಡಿ. ತುಂಬ ಈಸಿಯಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ. ಈ ಥರ ನಾಟ್ ಆಗಿಬಿಡುತ್ತೆ. ಸೇಮ್ ಕ್ರೋಶಾದಲ್ಲೇ ಮಾಡಿರೋಂಗೆ ಬರುತ್ತೆ ಡಿಸೈನ್ ಇದು. ನೋಡಿ, ಇಲ್ಲಿ ಕ್ರೋಶಾದಲ್ಲೇ ಬೇಸ್ ಲೈನ್ ಹಾಕ್ದಂಗೆ ಕಾಣುತ್ತೆ, ಗೊತ್ತಾಗೋದೇ ಇಲ್ಲ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಫಸ್ಟ್ ಟೈಮ್ ಅದು ಲಾಕ್ ಥರ ಕನ್ಸಿಡರ್ ಮಾಡಿ ಇನ್ನು 4 ಟೈಮ್ಸ್ ಹಾಕಿದ್ದೀನಿ. ನಿಮಗೆ ಕ್ರೋಶಾ ವರ್ಕ್ ಬರುತ್ತೆ ಅನ್ನೋದಾದರೆ ಕ್ರೋಶಾ ಕುಚ್ಚು ಡಿಸೈನ್ಸ್ನು ಅಪ್ಲೋಡ್ ಮಾಡಿದ್ದೀನಿ. ಅದು ಕ್ರೋಶಾ ಕುಚ್ಚು ಡಿಸೈನ್ ಅನ್ನೋ ಪ್ಲೇಲಿಸ್ಟಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ ನೋಡಿ. ಇವಾಗ 4 ಟೈಮ್ಸ್ ಆಯಿತು. ಫಸ್ಟ್ ಒನ್ ಅದು ಲಾಕ್ ಥರ ಕನ್ಸಿಡರ್ ಮಾಡಿ. ಇಷ್ಟಾದಮೇಲೆ ಒಂದು ರೌಂಡ್ ಬೀಡ್ ತಗೊಳ್ತಾ ಇದ್ದೀನಿ. ಅದರೊಳಗಡೆ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ಈ ಥರ ನೀಡಲಲ್ಲಿ ನುಗ್ಗಿಸ್ಕೊಳ್ಬೇಕು. ಇಲ್ಲಿ ನಾನು ರೌಂಡ್ ಬೀಡ್ ಒಳಗೆ ಸ್ಮಾಲ್ ಬೀಡ್ ಹಾಕ್ತಾಯಿದ್ದೀನಿ. ನೀವು ಹಾಕ್ತಿದ್ರು ಹಾಗೇ ಮಾಡ್ಕೊಳ್ಬಹುದು. ಈ ಬೀಡ್ ಒಳಗಡೆನೇ ಕುಚ್ಚು ಬರುತ್ತೆ ನೋಡಿ. ಇವಾಗ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ನೋಡಿ. ಇವಾಗ ಅಲ್ಲಿ ರೌಂಡ್ ಬೀಡ್ ಎಂಡ್ ಆಗಿತ್ತು, ಅಲ್ಲಿ ಒಂದು ಫಿಂಗರ್ ಇಟ್ಕೊಂಡಿದ್ದೀನಲ್ವ, ಅದ್ರ ಪಕ್ಕದಲ್ಲೇ ಈ ಥರ ನಾಟ್ ಹಾಕಬೇಕು ನೋಡಿ. ಅಲ್ಲಿ ಥ್ರೆಡ್ ಹಿಂದೆ ಇರುತ್ತೆ, ಹಿಂಗೆ ನುಗ್ಗಿಸ್ಬಿಟ್ರೆ ಅದೇ ನಾಟ್ ಆಗಿಬಿಡುತ್ತೆ. ಥ್ರೆಡ್ ಹಿಂದೆ ಇರುತ್ತೆ ನೋಡಿ. ಇನ್ನೊಂದು 4 ಟೈಮ್ಸ್ ಈ ಥರ ಮಾಡಿಬಿಟ್ರೆ ಆವಾಗ ತುಂಬ ಸ್ಟಿಫಾಗಿ ಕೂರುತ್ತೆ, ಎಲ್ಲೂ ಅಲ್ಲಾಡೋದೇ ಇಲ್ಲ, ಲೂಸ್ ಆಗೋ ಚಾನ್ಸಸ್ಸೇ ಇಲ್ಲ. ನೀವು ಲೂಸು ಮತ್ತು ಟೈಟ್ ಮಾಡಬೇಡಿ, ಸ್ಯಾರಿ ಸುಕ್ ಬರುತ್ತೆ. ಎಲ್ಲಿ ಎಂಡಾಗುತ್ತೆ ಬೀಡ್ ಅಲ್ಲಿಗೆ ಲಾಕ್ ಮಾಡಿ ನೋಡಿ. ತುಂಬ ಈಸಿಯಾಗಿ ಆಗಿಬಿಡುತ್ತೆ. ನಿಮಗೆ ಕ್ರೋಶಾ ಕುಚ್ಚು ಬರಲ್ಲ ಅಂತ ಯೋಚನೆ ಮಾಡಬೇಡಿ. ಈ ಥರ ಸೂಜಿಯಿಂದನೂ ನಾವು ಬ್ರೈಡಲ್ ಸ್ಯಾರಿ ಕುಚ್ಚುಗಳನ್ನ ಮಾಡ್ಕೊಳ್ಬಹುದು. ನಿಮಗೆ ಕುಚ್ಚು ಇಷ್ಟ ಇಲ್ಲ, ಮೇಂಟೈನ್ ಮಾಡೋದು ಕಷ್ಟ ಅಂತಂದರೆ ಬರೀ ಹೀಗೇ ಸ್ಯಾರಿ ಪೂರ್ತಿ ಬೀಡಲ್ಲೇ ವರ್ಕ್ ಮಾಡ್ಕೊಂಡು ಹೋಗಬಹುದು. ನಾನು ಅದರೊಳಗಡೆ ಕುಚ್ಚು ಹಾಕ್ತಾಯಿದ್ದೀನಿ ರೌಂಡ್ ಬೀಡ್ ಒಳಗಡೆ, ಅದಕ್ಕೆ ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. ನೀವು ಕುಚ್ಚು ಹಾಕೋದಿಲ್ಲ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ದೊಡ್ಡ ಬೀಡನ್ನ ತಗೊಳ್ಬಹುದು. ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡ್ಕೊಳ್ಳೋ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಬರೋಲ್ಲ ಅಂದ್ರೂ ನಿಮ್ಮ ಹತ್ರ ಜಿಗ್ಸಾಗ್ ಮಷಿನ್ ಇದ್ದರೆ ಅಥವಾ ಉಷಾ ಜನಮೆ ಮಷಿನ್ ಹತ್ರ ಪವರ್ ಮಷಿನ್ಸ್ ಇದ್ದರೆ ಹೇಗೆ ಈಸಿಯಾಗಿ ನಾವು ಎಂಬ್ರಾಯ್ಡ್ರಿ ಮಾಡ್ಕೊಳ್ಬಹುದು ಅನ್ನೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸ್ಟೋನ್ ಚೈನು, ಬಾಲ್ ಚೈನ್ ಎಲ್ಲ ಮಷೀನಲ್ಲೇ ಈಸಿಯಾಗಿ ಇನ್ಸರ್ಟ್ ಮಾಡ್ಕೊಳ್ಬಹುದು. ಕೈಯಲ್ಲಿ ಹೊಲಿಯೋ ನೆಸಸರಿನೇ ಇಲ್ಲ. ಅದಕ್ಕೆ ಫೂಟ್ಸ್ಗಳು, ಬೀಡಿಂಗ್ ಫೂಟ್ಸ್ಗಳು ಹಾಕ್ಕೊಂಡ್ರೆ, ಬೀಡಿಂಗ್ ಫೂಟ್ ಹಾಕಿದ್ರೆ ಈಸಿಯಾಗಿ ನಾವು ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲವೇ ಮಷೀನಲ್ಲೇ ಇನ್ಸರ್ಟ್ ಮಾಡಬಹುದು. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಅದು ಎಂಬ್ರಾಯ್ಡ್ರಿ ಡಿಸೈನ್ಸ್ ಅನ್ನೋ ಪ್ಲೇಲಿಸ್ಟಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ ನೋಡಿ. ಇವಾಗ ಈ ಥರ ಡ್ರಮ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂತಂದರೆ ಇನ್ನೂ ದೊಡ್ಡ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೊಳ್ಬಹುದು ನೋಡಿ. ಆ ಬೀಡ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ನಾಟ್ ಹಾಕ್ತಾಯಿದ್ದೀನಿ. ಈ ಥರ ಮತ್ತೆ 4 ಟೈಮ್ಸ್ ಮಾಡ್ಕೊಳ್ಳೋಣ. ಮತ್ತೆ ನೆಕ್ಸ್ಟ್ ಟೈಮ್ ಹಾಕಿಬಿಟ್ರೆ ಆವಾಗ ನೀಟಾಗಿ ಸೆಕ್ಯೂರ್ ಆಗಿಬಿಡುತ್ತೆ, ಬಿಚ್ಕೊಂಡು ಬರೋ ಚಾನ್ಸಸ್ಸೇ ಇಲ್ಲ. ಅದು ಕ್ರೋಶಾದಲ್ಲಿ ಹಾಕಿದ್ರೆ ನೀವು ನಾಟ್ ಮಾಡಿಲ್ಲ ಅಂತ ಅಂದರೆ ಲಾಸ್ಟ್ ಎಂಡಲ್ಲಿ ಅದು ಎಳೆದ್ಬಿಟ್ರೆ ಬಂದುಬಿಡುತ್ತಲ್ವ. ಆದರೆ ಸೂಜಿಲಿ ಹಾಕ್ತಿರೋದು ಹಾಗಲ್ಲ, ನಾಟ್ ಹಾಕ್ಬಿಡ್ತಾ ಇದ್ದೀವಲ್ವ, ಅದು ಬಿಚ್ಕೊಂಡು ಬರೋದೇ ಇಲ್ಲ, ಈಸಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಸ್ಯಾರಿಗೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ಯಾರಿಗೆ ಹಾಕಿದ್ದೀನಿ ಈ ಥರದ್ದು.
ನನಗೆ ಆವಾಗ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ನಿಮಗೆ ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿದೆ, ಟ್ರೈ ಮಾಡಿ. ಬೇರೆ ಡಿಸೈನ್ಸು ಸೆಕೆಂಡ್ ಸ್ಟೆಪ್ಪು ಬರೋ ಹಾಗೆಯೇ ನೀಡಲ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈಗ ಒಂದು ರೌಂಡ್ ಬೀಡ್ ಹಾಕಿ ಅದ್ರ ಸುತ್ತ ಸ್ಮಾಲ್ ಬೀಡ್ಸ್ ಬರುತ್ತೆ, ಆ ಥರ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಅದು ಪ್ಲೇಲಿಸ್ಟಲ್ಲಿರುತ್ತೆ, ನೀಡಲ್ ಕುಚ್ಚು ಡಿಸೈನ್ಸ್ ಅಂತ, ಹೋಗಿ ಚೆಕ್ ಮಾಡಿ. ನೋಡಿ ವರ್ಕ್ ಎಷ್ಟು ನೀಟಾಗಿ ಬಂದಿದೆ. ನೀವು ಬೇಕಾರಲ್ಲಿ ಒಂದು ಸ್ಮಾಲ್ ಬೀಡ್ ಹಾಕಿದ್ದೀನಿ ಅಲ್ವಾ, ಅದ್ರ ಪಕ್ಕಕ್ಕೆ ಇನ್ನೊಂದು ಬೀಡ್ನು ಆ್ಯಡ್ ಮಾಡ್ಕೊಳ್ಬಹುದು. 2 ಬೀಡ್ ಹಾಕಿದ್ರೆ ಅಲ್ಲಾಡೋದಿಲ್ಲ. ಇದಕ್ಕಿಂತ ದೊಡ್ಡ ಬೀಡ್ ಹಾಕಿಬಿಟ್ರೆ ಕುಚ್ಚು ಕಟ್ಟೋಕ್ಕಾಗಲ್ಲ, ಅದಕ್ಕೆ ನಾನು ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. ನೋಡಿ ಇನ್ನೊಂದು ರಿಂಗ್ ಬೀಡ್ ಒಳಗಡೆ ಈ ಥರ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇಲ್ಲಿ ಬೇಕಾದರೆ ರೌಂಡ್ ಬೀಡ್ ಬದಲು ನೀವು ಸ್ಕ್ವೇರ್ ಬೀಡ್ನ ಯೂಸ್ ಮಾಡ್ಕೊಳ್ಬಹುದು. ಲಾಸ್ಟ್ ವಿಡಿಯೋ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಪ್ರೆಸ್ಸರ್ ಫೂಟ್ಗಳನ್ನ ಚೇಂಜ್ ಮಾಡಿಕೊಂಡು ಅಂತಂದರೆ 32 ಪ್ರೆಸ್ಸರ್ ಫೂಟ್ ಇರುತ್ತಲ್ವ, ಅದನ್ನು ಚೇಂಜ್ ಮಾಡಿಕೊಂಡು ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡ್ಕೊಳ್ಬಹುದು. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಕಾರ್ಡಿಂಗ್ ಫೋಟೋ, ಬೀಡಿಂಗ್ ಫೋಟೋ ಅವೆಲ್ಲ ಯೂಸ್ ಮಾಡಿಕೊಂಡು ಹೇಗೆ ವರ್ಕ್ ಮಾಡ್ಕೊಳ್ಬಹುದು ನಿಮ್ಮ ಬ್ಲೌಸ್ಗೆ ಅಂತಲೇ ತೋರಿಸ್ಕೊಟ್ಟಿದ್ದೀನಿ ಈಸಿಯಾಗಿ. ಮತ್ತು ಸ್ಯಾರಿಗೆ ಫಾಲ್ ಹಾಕೋದಕ್ಕೆ ಬ್ಲೈಂಡ್ ಆ್ಯಂಡ್ ಸ್ಟಿಚ್ ಫೂಟ್ನ ಯೂಸ್ ಮಾಡೋದ್ರಿಂದ ಅಲ್ಲಿ ನಮಗೆ ಸ್ಟಿಚ್ ಕಾಣೋದೇ ಇಲ್ಲ, ಕೈಯಲ್ಲೇ ಎಮ್ಮಿಂಗ್ ಮಾಡ್ದಂಗೆ ಇರುತ್ತೆ ಮೇಲ್ಗಡೆ ಸೈಡು. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ನೋಡಿ ಮತ್ತೆ ಅಲ್ಲಿ 4 ಟೈಮ್ಸ್ ಆದಮೇಲೆ ಆ ಥರ ಸಿಲಿಂಡರ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಅಲ್ಲಿ ಬೇಕಾದ್ರೆ ನೀವು ಇನ್ನೂ ದೊಡ್ಡ ದೊಡ್ಡ ಬೀಡ್ಸ್ಗಳನ್ನೂ ಆ್ಯಡ್ ಮಾಡ್ಕೊಳ್ಬಹುದು. ವಿರುದ್ಧ ಆಹಾರಗಳ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಮೊಟ್ಟೆ ತಿಂದಮೇಲೆ ಯಾವ ಆಹಾರನ ತೊಗೊಳ್ಬಾರ್ದು, ಆ್ಯಪಲ್ ತಿಂದಮೇಲೆ ಯಾವ ಆಹಾರನ ತೊಗೊಳ್ಬಾರ್ದು ಅನ್ನೋ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಅದು ಪ್ಲೇಲಿಸ್ಟಲ್ಲಿರುತ್ತೆ. ಮತ್ತು ವರಮಹಾಲಕ್ಷ್ಮಿಗೆ ಹೇಗೆ ಬ್ಲೌಸಲ್ಲೇ ಸ್ಯಾರಿ ಉಡಿಸ್ಬಹುದು ಅನ್ನೋ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಅದುವೇ ವರಮಹಾಲಕ್ಷ್ಮಿ ಅನ್ನೋ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ನೋಡಿ ಈ ಥರ ಮತ್ತೆ 4 ಟೈಮ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ನಿಮಗೆ ಥ್ರೆಡ್ಡು ಮುಗ್ದೋಯ್ತು ಅಂತ ಅಂದರೆ ಅಲ್ಲಿ ಹಿಂದೆನೇ ಸೆಕ್ಯೂರ್ ಮಾಡಿ ಮತ್ತೆ ನೀವು ಥ್ರೆಡ್ನ ಆ್ಯಡ್ ಮಾಡ್ಕೊಳ್ಬಹುದು. ದಾರ ಸ್ವಲ್ಪ ಉದ್ದನೇ ತಗೊಳ್ಬಹುದು, ಏನು ನಾಟ್ ಆಗೋದಿಲ್ಲ. ನಿಮ್ಗೆ ಅಕಸ್ಮಾತ್ ಡೌಟ್ ಇದ್ದರೆ ಸ್ವಲ್ಪ ಚಿಕ್ಕದಾಗೆ ತೊಗೊಳ್ಳಿ. ನೋಡಿ ಇದು ಒಂದು 2 ಟೈಮ್ಸ್ ದಾರ ತೊಗೊಂಡ್ರೆ ಸಾಕು, ಸ್ಮಾಲ್ ವರ್ಕ್ ಅಲ್ವಾ, ಈಸಿಯಾಗಿ ಮುಗ್ದೋಗುತ್ತೆ. ಲಾಸ್ಟಲ್ಲಿ ಎಂಡಲ್ಲಿ ಹೇಗೆ ಲಾಕ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಅದ್ರ ಹಿಂದ್ಗಡೆ ಅಲ್ಲಿ ವರ್ಕ್ ಮಾಡಿರ್ತೀವಲ್ವ, ಆ ನಾಟ್ ಒಳಗಡೆ ಲಾಕ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಬಹುದು. ಅದೇನು ಬಿಚ್ಕೊಂಡು ಬರೋ ಚಾನ್ಸಸ್ ಇಲ್ಲ, ಕ್ರೋಶ ಕುಚ್ಚು ಥರ ಏನು ಬಿಚ್ಕೊಂಡು ಬರೋದಿಲ್ಲ ಇದು. ನೋಡಿ ಈ ಥರ ಲಾಕ್ ಮಾಡಿಕೊಂಡು ಅಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಗಮ್ ಪೇಸ್ಟ್ ಮಾಡ್ಕೊಂಬಿಟ್ರೆ ಅಲ್ಲಿ ನೀವು ಎಂಡ್ ಮಾಡಿರೋದು ಗೊತ್ತಾಗೋದೇ ಇಲ್ಲ. ನೋಡಿ ಈ ಥರ 2 ಟೈಮ್ಸ್ ಲಾಕ್ ಮಾಡಿದ್ರೆ ಸಾಕು. 1 ಟೈಮ್ ಮಾಡಿದ್ರು ಸಾಕಾಗುತ್ತೆ, ಅದು ಬಿಚ್ಕೊಂಡು ಬರೋದಿಲ್ಲ. ಯಾಕೆಂದರೆ ನಾವು ನಾಟ್ ಹಾಕ್ಬಿಟ್ಟಿರ್ತೀವಲ್ಲ, ಆ ಕ್ರೋಶ ಕುಚ್ಚು ಥರ ಬಿಚ್ಕೊಂಡು ಬರೋ ಚಾನ್ಸಸ್ ಇಲ್ಲ. ಇದು ಈ ಥರ ಗಮ್ ಪೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ನೀವು ಕಂಟಿನ್ಯೂ ಮಾಡ್ಕೊಂಡೋದ್ರೆ ವರ್ಕು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ ನಾನು. ಆ ಕುಚ್ಚಿಗೆ ಒಂದು ಬೀಡ್ ಹಾಕಿದ್ದೀನಿ. ನಿಮ್ಮ ಕ್ರಿಯೇಟಿವಿಟಿ ಇನ್ನೇನಾದರೂ ಆ್ಯಡ್ ಮಾಡ್ಕೊಳ್ತೀನಿ ಅಂತಂದರೆ ಆ್ಯಡ್ ಮಾಡ್ಕೊಳ್ಬಹುದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಕರೆಂಟ್ ಬಿಲ್ಲಲ್ಲಿ ಆವ್ರೇಜ್ ಅಂದರೆ ಸರಾಸರಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಗೃಹಜ್ಯೋತಿ ಗೃಹಲಕ್ಷ್ಮಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋನು ಪ್ಲೇಲಿಸ್ಟಲ್ಲಿರುತ್ತೆ. ಗ್ಯಾರಂಟಿ ಸ್ಕೀಮ್ಸ್ ಅನ್ನೋ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ನಂದು ಉಷಾ ಜನಮೆ ಮಷಿನ್ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಫೂಟ್ಸ್ನೆಲ್ಲ ಚೇಂಜ್ ಮಾಡಿಕೊಂಡು ಬ್ಲೌಸ್ಗೆ ಹೇಗೆ ಎಂಬ್ರಾಯ್ಡ್ರಿ ಮಾಡ್ಕೊಳ್ಳೋದು, ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ಹೇಗೆ ಇನ್ಸರ್ಟ್ ಮಾಡೋದು ಅನ್ನೋ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.